ಭೂಗಳ್ಳರ ಕಪಿಮುಷ್ಟಿಯಲ್ಲಿರುವ ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯನ್ನು ಉಳಿಸಲೇಬೇಕು. ಕೈಗಾರಿಕೆಗಳ ಮೀಸಲು ಇಡಲೇಬೇಕು. ಕೃಷಿ ಆಧಾರಿತ ಕೈಗಾರಿಕೆ ಸ್ಥಾಪನೆ ಮಾಡಲೇಬೇಕು. ಬಲಾಢ್ಯರ ಭೂಗಳ್ಳರ ಕಪಿಮುಷ್ಟಿಯಲ್ಲಿರುವಂತಹ ಗೋಮಾಳ ಜಮೀನನ್ನು ಉಳಿಸಲೇಬೇಕು. ಬೇಕೇ ಬೇಕು. ಅಗ್ಲಾಗ್ ನಿಲ್ಕೊಳ್ರಿ, ಇವಾಗ ಅಗ್ಲಾ ಬರ್ರಿ. ಏನಿಲ್ಲ ಅಂದ್ರೆ ಒಂದು 10 ವರ್ಷದಿಂದ ಹೇಳ್ತಾನೆ ಇದ್ದೀವಿ. ನಾವು ಕೇಳ್ತಾ ಇದ್ದೇನು ಅಂದರೆ ನಮ್ಗೆ ಆಸ್ತಿ ಕೊಡ್ರಿ, ನಿಮ್ಗೆ ಆಸ್ತಿ ಕೊಡಿ ಅಂತ ನಾವು ಮಾಡ್ಕೊಂತ ಹೇಳ್ತಾ ಇಲ್ಲ. ನಾವು ಕೇಳೋದಂದರೆ ಈ ಒಂದು ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯಲ್ಲಿ ನೀವೇ ನೋಡ್ತಾ ಇದ್ದೀರಾ. ನೀವು ಎಷ್ಟು ವರ್ಷ ಆಯ್ತು ಇಲ್ಲಿಗೆ ಬಂದು ನೀವೇ ನೋಡ್ತಾ ಇದ್ದೀರಾ. ಇವತ್ತು ಕಲ್ಲು ಬಂಡೆ ಇರ್ತದೆ, ಬೆಳಗ್ಗೆ ಒಳಗಾಗಿ ಮಣ್ಣು ಹುಟ್ಟಾಕಿ ಕಾಂಪೌಂಡ್ಗೆ ನಿರ್ಮಾಣ ಮಾಡಿಕೊಂಡು ಕೋಟಿ ಕೋಟಿ ವೆಚ್ಚದಲ್ಲಿ ಮಾಡ್ತಾ ಇದ್ದಾರೆ. ನಿಮ್ಮ ಮೇಲೆ ಯಾರು ಒತ್ತಡ ಇದೆ ಅಂತ ನಾವು ಅದನ್ನು ಬಹಿರಂಗವಾಗಿ ಹೇಳೋಕ್ಕಾಗಲ್ಲ. ಅವನ್ಯಾರೋ ಬೆಂಗಳೂರು ಅವನು ಬರ್ತಾನಂತೆ. ಈಗ ನೀವು ಅಂಬೇಡ್ಕರ್ ಭವನಕ್ಕೆ ಏನು ಮಡಗಿದ್ದೀರಾ, ಅದು ನಂದು. MLAಕ್ಕೂ ಆವಾಜ್ ಹಾಕೋದು, ತಹಸೀಲ್ದಾರ್ಗೂ ಹಾಕೋದು, ಕಂದಾಯ ಅಧಿಕಾರಿಗೆ ಅವ್ರಿಗೆ ಹಿಂದೆ ಯಾರಿದ್ದಾರೆ ಅಲ್ಲ ನಾವು ಕೇಳ್ತಾರೆ ಇಷ್ಟೇ. ಈಗ ಅದರ ಜೊತೆಗೆ ಈ ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯಲ್ಲಿ ಮಿನಿಮಮ್ ಅಂದರೆ ಒಂದು 10,000 ಎಕರೆ ಇರಬೇಕು. ಅದರಲ್ಲಿ 2,000 ಎಕರೆ ಏನೋ KDB ಅವರು ಸರ್ವೆ ಮಾಡಿದ್ದಾರೆ. ಅದಕ್ಕೋಸ್ಕರ ಕೈಗಾರಿಕೆ ಸ್ಥಾಪನೆ ಮಾಡಿ ಕೃಷಿ ಆಧಾರಿತ ಮತ್ತು ಮಾವು ಸಂಸ್ಕರಣಾ ಘಟಕಗಳಿಗೆ ಸ್ಥಾಪನೆ ಮಾಡಬೇಕು. ಸ್ಥಳೀಯರಿಗೆ ಉದ್ಯೋಗ ನೀಡಬೇಕು. ಈ ಕಲ್ಲು ಬಂಡೆಗಳನ್ನು ಅಕ್ರಮವಾಗಿ ಅವ್ರಿಗೆ ಮಂಜೂರಾತಿ ಮಾಡುವ ಪ್ರಭಾವಿ ಯಾರು ಅಂತ ನಾವು ಹೇಳೋದು ಬೇಡ, ನಿಮಗೂ ಗೊತ್ತಿರೋ ವಿಚಾರನೇ. ಜಾಸ್ತಿ ನೀವು ಮಾತಾಡಿದ್ರೆ ನಿಮ್ಗೆ ಯಾಕ್ರಿ ಅಂತ ಹೇಳೋ ಮಟ್ಟಕ್ಕೆ ಹೋಗ್ತಾರೆ. ದಯವಿಟ್ಟು ಉಳಿಸ್ಕೊಡಿ. ನಾವು ಕೇಳ್ತಾ ಇರೋದು ಮುಂದಿನ ಪೀಳಿಗೆಗಾಗಿ ಉಳಿಸ್ಕೊಡಿ ಅಂತ ಕೇಳ್ತಾ ಇದ್ದೀವಿ. ತಹಸೀಲ್ದಾರೇ ಬರ್ತೀನಿ ಅಂದ್ರೆ ಆಯಿತು, ನಾವು ಆರೇನೇ ಕಳಿಸಿ ಅಂತ ಹೇಳಿದ್ದೀವಿ. ಯಾಕಂದರೆ ನೀವೇ ನಮಗೆ ಎಲ್ಲ, ಓಕೆನಾ? ದಯವಿಟ್ಟು ನಮ್ಮ ಮನವಿಯನ್ನು ಸ್ವೀಕರಿಸಿ ಅದನ್ನು ಗಂಭೀರವಾಗಿ ಪರಿಗಣಿಸಿ. ಯಾರು ಬೆಂಗಳೂರು ಈಗ ಉಮಾಶಂಕರ್ ಲಲ್ನಾಥ್ ರೆಡ್ಡಿ ಅವನಿಗೆ 4.5 ಎಕರೆ ನೀವು ಆಗಿದೆ ಅಂತ ಹೇಳಿದ್ರಿ. ಅದಾಗಿ ಅದು ದುರಸ್ತಿ ಕೂಡ ಆಗ್ಬಿಟ್ಟೈತೆ. ಕಲ್ಲು ಬಂಡೆಗಳು ಹೆಂಗಾಗ್ತದೆ ಅಂತ ಗೊತ್ತಿಲ್ಲ. ಆಮೇಲೆ 2 ಎಕರೆ ಏನೋ ಐತೆ ಅದು ಜಮೀನು, ನಿಮಗೂ ಗೊತ್ತಿರೋ ವಿಚಾರ. ಅದು ಅವ್ರ ಅಮ್ಮನ ಹೆಸರಲ್ಲೇನೋ ಅರ್ಜಿ ಹಾಕಿದ್ದ. ಅದು ದಯವಿಟ್ಟು ಅದನ್ನು ಮಂಜೂರು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇವಾಗ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಒಂದು ನಿಯಮ ಇದೆ. ಏನು ಹೇಳಿ, ಜಾನುವಾರುಗಳ ಸಂಖ್ಯೆ ಹೇಗಿದೆ ಅವ್ರಿಗೆ ಯಾರಿಗೂ ಮಂಜೂರು ಮಾಡಬಾರ್ದು ಅಂಥೇಳಿ ಇನ್ನೂ ಕಣ್ಣು ಬೀಳ್ತಾ ಇದೆ. ದಯವಿಟ್ಟು ಅದನ್ನು ಉಳಿಸ್ಕೊಡಿ ಅಂಥೇಳಿ ನಿಮ್ಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಇದು ಗಂಭೀರವಾಗಿ ಪರಿಗಣಿಸಿ. ಏನು ಸರ್, ನಾವೇನೋ ತಾಲೂಕು ಆಡಳಿತ ವಿರುದ್ಧ ಕಂದಾಯ ಅಧಿಕಾರಿಗಳಿಗೆ ನಮಗೂ ಅವ್ರಿಗೇನೋ ಇದಿಲ್ಲ, ಏನೋ ದೇಶ ಇಲ್ಲ. ಏನು ಸರ್, ದಯವಿಟ್ಟು ಅದನ್ನು ಸ್ವೀಕರಿಸ ಮಾಡಿ ಇದು ಮಾಡಿಕೊಡಿ ಸರ್. ತಾಲೂಕು ಅವಣಿ ಹೋಬಳಿ ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯಲ್ಲಿ ಬೆಂಗಳೂರು ಭೂಗಳ್ಳರ ಕಪಿಮುಷ್ಟಿಯಲ್ಲಿರುವ ಸುಮಾರು 10,000 ಎಕರೆ ಗೋಮಾಳ, ಗುಂಡುತೋಪು ಮತ್ತು ಕಲ್ಲು ಬಂಡೆಗಳನ್ನು ಉಳಿಸುವ ಜೊತೆಗೆ ಕೈಗಾರಿಕೆಗೆ 2,000 ಎಕರೆ ಮೀಸಲಿಟ್ಟು ಕೃಷಿ ಆಧಾರಿತ ಮತ್ತು ಮಾವು ಸಂಸ್ಕರಣಾ ಘಟಕಗಳನ್ನು ಸ್ಥಾಪನೆ ಮಾಡಿ ರೈತರನ್ನು ರಕ್ಷಣೆ ಮಾಡಬೇಕು ಮತ್ತು ಸ್ಥಳೀಯರಿಗೆ ಉದ್ಯೋಗವನ್ನು ನೀಡಬೇಕು ಮತ್ತು ಬೆಂಗಳೂರು ಮೂಲದ ಭೂಗಳ್ಳರ ಕಪಿಮುಷ್ಟಿಯಲ್ಲಿ ಇರುವಂಥ ಈ ಗೋಮಾಳ ಜಮೀನಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡಿರುವ ಒಬ್ಬ ನಾನೇ ಪ್ರಭಾವಿ ಅಂತೇಳಿ ಬಿಂಬನೆ ಮಾಡುತ್ತಿರುವ ಕಂದಾಯ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಗ್ರಾಮೀಣ ಸೇವೆಯನ್ನು ಮರೆತು ನಗರಕ್ಕೆ ಹೊಂದಿಕೊಂಡಿರುವಂತಹ ಈ ಒಂದು ಕಂದಾಯ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಜೊತೆಗೆ ಈ ಒಂದು ಕಂದಾಯ ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯಲ್ಲಿಲ್ಲ. ಈ ಭೂಗಳ್ಳರ ಕಪಿಮುಷ್ಟಿಯಲ್ಲಿರುವ 1000 ಎಕರೆ ಇದೆ. ಇವತ್ತು ಕಲ್ಲು ಬಂಡೆ ಇದೆ. ಯಾಕಂದರೆ ರಾಷ್ಟ್ರೀಯ ಹೆದ್ದಾರಿ 75 ಪಕ್ಕದಲ್ಲಿರುವ ಈ ಭೂಮಿ ಬೆಲೆ 1 ಎಕರೆ 1 ಕೋಟಿಯಿಂದ 5 ಕೋಟಿವರೆಗೂ ಮಾರಾಟ ಆಗ್ತಾ ಇದೆ. ಆದರೆ ಇಲ್ಲಿ ಒಬ್ಬ ಕಂದಾಯ ಅಧಿಕಾರಿ ಹೇಳ್ತಾರೆ, ಅವರು ನಕಲಿ ದಾಖಲೆ ಸೃಷ್ಟಿ ಮಾಡಿ ಅವರೇನು ಕಂದಾಯ ಹಳ್ಳಿ ಸೇವೆ ಮಾಡ್ತಾ ಇಲ್ಲ, ಅವರೇನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಆ ವ್ಯಕ್ತಿಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಈ ಒಂದು ಗ್ರಾಮೀಣ ಸೇವೆ ಮರೆತು ಭೂಗಳ್ಳರ ಜೊತೆ ಶಾಮೀಲಾಗಿ ರಿಯಲ್ ಎಸ್ಟೇಟ್ ಮಾಡುತ್ತಿರುವ ಒಂದು ಪ್ರಕರಣವನ್ನು ಮಾನ್ಯ ರೈತ ಪರ ಮತ್ತು ಗ್ರಾಮೀಣ ಅಭಿವೃದ್ಧಿ ಪರ ಮತ್ತು ತಾಲೂಕಿನ ಅಭಿವೃದ್ಧಿ ಕನಸು ಕಂಡಿರುವಂತಹ ಪ್ರಾಮಾಣಿಕ ಅಧಿಕಾರಿಯಾದಂಥ ತಹಸೀಲ್ದಾರರಿರ್ಬೋದು ಮತ್ತು ಈ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರಿಗಳಾದಂಥ ಕತ್ತೂರು ಸಮೃದ್ಧಿ ಮಂಜಣ್ಣರಿರ್ಬೋದು, ಈ ಒಂದು ಭೂಗಳ್ಳರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ವಿಶೇಷವಾದ ತಂಡವನ್ನು ರಚನೆ ಮಾಡಬೇಕಂತೇಳಿ ಈ ಮೂಲಕ ನಾವು ಕರ್ನಾಟಕ ರಾಜ್ಯ ಹಸಿರು ಸೇನೆ ವತಿಯಿಂದ ದೇವರಾಯ ಸಮುದ್ರ ಗೇಟನ್ನು ಬಾರ್ಕೋಲ್ ಮೂಲಕ ಬಂದ್ ಮಾಡುವ ಮುಖಾಂತರ RI ಸುಬ್ರಹ್ಮಣ್ಯ ಅವರಿಗೆ ಮನವಿ ನೀಡಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ಒಂದು ಮೂಲ ಉದ್ದೇಶ ಮತ್ತು ಹಕ್ಕೊತ್ತಾಯ ಇಷ್ಟೇ. ಈ ಒಂದು ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯಲ್ಲಿ ಭೂಗಳ್ಳರ ಕಪಿಮುಷ್ಟಿಯಲ್ಲಿ ಸುಮಾರು 10,000 ಎಕರೆ ಕಲ್ಲು ಬಂಡೆ ಮತ್ತು ಗೋಮಾಳ ಗುಂಡುತೋಪನ್ನು ಉಳಿಸಬೇಕು. ಕೈಗಾರಿಕೆಗಳು ಸ್ಥಾಪನೆ ಮಾಡಬೇಕು ಮತ್ತು ಸ್ಥಳೀಯರಿಗೆ ಉದ್ಯೋಗ ನೀಡಬೇಕು ಮತ್ತು ಈ ಒಂದು ವ್ಯಾಪ್ತಿಯಲ್ಲಿ ಬಡವರಿಗೆ ಈ ಭೂಮಿಯನ್ನು ಮಂಜೂರು ಮಾಡಬೇಕು ಮತ್ತು ಅದರ ಜೊತೆಗೆ
ತಾಲೂಕಿನಾದ್ಯಂತ ಒತ್ತುವರಿ ಆಗಿರುವ ಈ ಒಂದು ಸರ್ಕಾರಿ ಆಸ್ತಿಗಳನ್ನು ಉಳಿಸುವ ಮುಖಾಂತರ ಮಕ್ಕಳ ಮತ್ತು ಜಾನುವಾರುಗಳ ಮತ್ತು ಗ್ರಾಮೀಣ ಪ್ರದೇಶ ಯುವಕರ ಮುಂದಿನ ಭವಿಷ್ಯಕ್ಕಾಗಿ ಮೀಸಲಿಡಬೇಕಂತೇಳಿ ನಾವು ಮಾನ್ಯ ತಹಸೀಲ್ದಾರ್ ಅವರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ಹೋರಾಟವನ್ನು ಗಂಭೀರವಾಗಿ ಪರಿಗಣಿಸದಿದ್ದರೆ ಮುಂದಿನ ದಿನಗಳಲ್ಲಿ ಜಾನುವಾರುಗಳ ಸಮೇತ ಸಾವಿರಾರು ಸಂಖ್ಯೆಯಲ್ಲಿ ಭೂಗಳ್ಳರ ಕಪಿಮುಷ್ಟಿಯಲ್ಲಿರುವಂತಹ ಸರ್ಕಾರಿ ಜಮೀನನ್ನು ಉಳಿಸಿ ಈ ಒಂದು ಸರ್ಕಾರಿ ಜಮೀನನ್ನು ಉಳಿಸಿ ಜಾನುವಾರುಗಳ ಮತ್ತು ಬಡವರಿಗೆ ಹಂಚಬೇಕೆಂಬ ಹೋರಾಟವನ್ನು ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಕಾಲ್ನಡಿಗೆ ಜಾಥಾ ಮಾಡುವ ಮುಖಾಂತರ ಹಮ್ಮಿಕೊಳ್ಳುವ ಎಚ್ಚರಿಕೆಯನ್ನು ತಾಲೂಕು ಕಾಲದಲ್ಲಿ ನಿಲ್ತಾ ಇದೆ. ಈ ಆವಣಿ ಹೋಬಳಿ ದೇವರಾಯ ಸಮುದ್ರದಲ್ಲಿ ಸುಮಾರು 20-30 ವರ್ಷಗಳಿಂದ ಅರ್ಜಿಗಳಾಕ್ಕೊಂಡು ಸಾಗುವಳಿ ಚೀಟಿಗಳಿಗೋಸ್ಕರ ಸರ್ಕಾರಿ ಕಚೇರಿಗಳಿಗೆ ಓಡಾಡಿ ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ. ಯಾರಿಗೂ ಮಂಜೂರಾಗಿಲ್ಲ. ಆದರೆ ದುಡ್ಡಿರೋ ಬಲಾಢ್ಯರಿಗೆ ಮಾತ್ರ ಕರೆದು ಕೊಟ್ಟಂಗಿದೆ. ಇಲ್ಲಿ ಎಲ್ಲ ತುಂಬೋಗಿದ್ದಾರೆ ಬಲಾಢ್ಯರು. ಬೆಂಗಳೂರು ಅವರಿಗೆ ಮಾರ್ಕೊಂಡು ಬಿಟ್ಟಿದ್ದಾರೆ ದೇವರಾಯ ಸಮುದ್ರನ. ಇಲ್ಲಿನ ಅಧಿಕಾರಿಗಳು ಯಾವ ರೀತಿ ಬದುಕ್ತಾ ಇದ್ದಾರೆ ಅನ್ನೋದಕ್ಕೆ ನಮ್ಮ ಗ್ರಾಮ ಒಂದು ಉದಾಹರಣೆಗೆ ತಗೋಬೋದು. ನಮಗೆ ಒಂದು ಫ್ಯಾಕ್ಟ್ರಿ ಇಲ್ಲ, ಇಲ್ಲಿ ಸ್ಥಳಸ್ಥರಿಗೆ ಒಂದು ಉದ್ಯೋಗ ಇಲ್ಲ, ಸ್ವಲ್ಪ ವ್ಯವಸಾಯ ಮಾಡೋಣ ಅಂತಂದರೆ ಜಮೀನಿಲ್ಲ. ಈ ಸರ್ಕಾರ ಮಾರ್ಕೊಳ್ತಿದೆ. ಎಷ್ಟು ಬಾರಿ ಸ್ಟ್ರೈಕ್ ಮಾಡಿದ್ರು, ಎಷ್ಟು ಬಾರಿ ಧಿಕ್ಕಾರ ಕೂಗಿದ್ರು ಈ ಹದಗೆಟ್ಟ ಸರ್ಕಾರ ಕಿವಿನೇ ಕೊಡ್ತಾ ಇಲ್ಲ. ಇದೇ ರೀತಿ ನಡ್ಕೊಂಡ್ರೆ ನಾವು ಉಗ್ರವಾಗಿ ಹೋರಾಟ ಮಾಡಬೇಕಾಗ್ತದೆ. ಇನ್ನಾದರೂ ಎಚ್ಚೆತ್ತಿ ಇಲ್ಲಿ ಸರ್ವೆ ಮಾಡಿಸಿ ಸರ್ಕಾರಿ ಜಮೀನನ್ನು ರೈತರಿಗೆ ಕೊಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ದೇಶಕ್ಕೂ ಒಳ್ಳೆ ಹೆಸರು ಬರ್ತದೆ. ರೈತರ ಹೊಟ್ಟೆ ಪಾಡು ಕೂಡ ಚೆನ್ನಾಗಿ ನಡೀತದೆ. ಇಲ್ಲ ಅಂತಂದರೆ ಈ ರಾಜಕಾರಣಿಗಳು, ಈ ಬಲಾಢ್ಯರಿಗೆ ಬೆನ್ನೆಲುಬಾಗಿರೋ ಈ ರಾಜಕಾರಣಿಗಳಿಗೆ ಬುದ್ಧಿ ಯಾವ ರೀತಿ ಕಲಿಸ್ಬೇಕು ಅಂತ ಬರೋ ಚುನಾವಣೆಯಲ್ಲಿ ನಾವು ತೋರಿಸ್ಬೇಕಾಗ್ತದೆ. ಹೋಬಳಿಯ ದೇವರಾಯ ಸಮುದ್ರ ಪಂಚಾಯತಿ ವ್ಯಾಪ್ತಿಯ ಒಳಗಡೆ ಸುಮಾರು 10,000 ಎಕರೆ ಜಮೀನಿದ್ದು, ಸುಮಾರು ಅದರಲ್ಲಿ ಸರ್ಕಾರಿ ಕರಾಬು, ಗುಂಡುತೋಪು, ಗೋಮಾಳ ಅನ್ನೋ ಜಾಸ್ತಿ ಜಮೀನುಗಳಿದ್ದು ಈ ಸ್ಥಳೀಯರಿಗೆ ಅವಕಾಶ ಮಾಡಿಕೊಡದೆ ಈ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಬೆಂಗಳೂರಿನ ಮೂಲದ ರಿಯಲ್ ಎಸ್ಟೇಟ್ ಉದ್ಯಮಿಗಳು 1 ಎಕರೆ 2 ಎಕರೆ ಈ ಕಡೆ ಪರ್ಚೇಸ್ ಮಾಡಿಕೊಂಡು 4 ಎಕರೆ 5 ಎಕರೆ ಸಾಗುವಳಿಗಳು ಮಾಡ್ಕೊಂಡಿದ್ದಾರೆ. ಆದರೆ ಗ್ರಾಮಾಂತರ ಪ್ರದೇಶದಲ್ಲಿ 50ರಿಂದ 100 ವರ್ಷ ಜೀವನ ನಡೆಸ್ತಕ್ಕಂಥವ್ರಿಗೆ ಯಾವುದೇ ರೀತಿ ಜಮೀನು ಇಲ್ದಕ್ಕಂಥವ್ರಿಗೂ ಅರ್ಜಿಗಳು ಹಾಕ್ಕೊಂಡಿದ್ರೆ ಅವರು ಅರ್ಜಿಗಳನ್ನ ತಿರಸ್ಕಾರ ಮಾಡಿಕೊಂಡು ಜಮೀನುಗಳೇ ಇಲ್ಲ ಅಂತ ಪರಿಸ್ಥಿತಿ ಮಾಡಿದ್ದಾರೆ. ದಯವಿಟ್ಟು ಇದನ್ನ ಕಂದಾಯ ಇಲಾಖೆಯವರು ಅನುಕೂಲ ಮಾಡಿಕೊಡ್ಬೇಕು ಅಂತ ನಮ್ಮ ಕಡೆಯಿಂದ ಮನವಿ ಹೇಳ್ತಾ ಇದ್ದೀವಿ.